ತಂದೆ, ಕುಮಾರ, ಪರಿಶುದ್ಧಾತ್ಮನೆಂಬ ತ್ರಿಯೇಕ ದೇವರ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪಾವನ ದಿನದ ಆರಾಧನೆಗೆ ಬರಮಾಡಿಕೊಳ್ಳುತ್ತೇವೆ. ತಲೆಗಳನ್ನು ತಗ್ಗಿಸಿ ಪ್ರಾರ್ಥಿಸಿಕೊಳ್ಳೋಣ. ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸೆಬಿಡು. ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ನೀನೇ ಬುದ್ಧಿವಂತನೆಂದು ಎಣಿಸದೆ ಯೆಹೋವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವು. ಮಹಾಮಹಿಮನಾದಂಥ ನಮ್ಮ ಪರಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವಿದ್ಯಾರ್ಥಿಗಳ ಭಾನುವಾರದ ಆಚರಣೆಯಲ್ಲಿ ನಮ್ಮನ್ನು ತೊಡಗಿಸಿದ್ದೇ ಸ್ವಾಮಿ. ಈ ಒಂದು ಆಚರಣೆ, ಈ ಆರಾಧನೆಯ ಆದಿಯು ಮಧ್ಯಸ್ಥನೂ ಅಂತ್ಯವೂ ನೀನೇ ಆಗಿದ್ದು ನಮ್ಮೆಲ್ಲರನ್ನ ನಿನ್ನ ಪರಿಶುದ್ಧ ನಾಮದ ಮಹಿಮೆಯಲ್ಲಿ ಆಶೀರ್ವದಿಸಿ ನಡೆಸೆಂಬುದಾಗಿ ತ್ರಿಯೇಕ ದೇವರ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಆರಂಭಿಕ ಸಂಗೀತವನ್ನು ಹಾಡಿಕೊಳ್ಳೋಣ. ಹುದುವಾದ ದೇವರ ಆರಾಧನಾ ಕ್ರಮ ಪುಸ್ತಕ, ಪುಟ 123. ಮೂರನೆಯ ವಿಧಾನದ ಮೊದಲನೆಯ ಸ್ತುತಿಯನ್ನು ಅನುಸರಿಸೋಣ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ, ಕೀರ್ತನೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪ್ರಜೆಯು, ಆತನ ಕೈಕೆಳಗಿರುವ ಹಿಂಡು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವವನು, ಕ್ಷಮಿಸುವವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ. ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ.
ದೇವರೇ ಪಶ್ಚಾತ್ತಾಪದಿಂದ ಜೀವದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸು ಇಂತೆಂದನು, ಎಲಾಯಿ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಎದ್ದು ನನ್ನ ತಂದೆ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ ಎಂದು ಹೇಳುವೆನು. ಎಲ್ಲರೂ ಒಟ್ಟಾಗಿ ಹೇಳೋಣ. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು, ಕೃತಜ್ಞತಾ ಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾ ಅತಿಶಯವನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆಯೂ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ನಮ್ಮ ಗುಪ್ತ ಪಾಪಗಳನ್ನು ತ್ರಿಯೇಕ ದೇವರಲ್ಲಿ ಅರಿಕೆ ಮಾಡೋಣ. ಎಲ್ಲರೂ ಒಟ್ಟಾಗಿ ಹೇಳೋಣ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದು ಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪ ಯಾವಾಗಲೂ ನನ್ನ ಮುಂದೆ ಇದೆ. ಕೇವಲ ನಿನಗೇ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದ್ದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸಿರಿಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು, ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತ ಚಿತ್ತರಾಗಿ ನಿನ್ನನ್ನು ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. ಈ ದಿನಕ್ಕೆ ನೇಮಕವಾದಂತಹ ಹಳೆಯ ಒಡಂಬಡಿಕೆಯ ವೇದ ಪಾರಾಯಣವನ್ನು ಮೊದಲನೆಯ ಅರಸುಗಳ ಗ್ರಂಥ 3ನೇ ಅಧ್ಯಾಯ 16ರಿಂದ 28ರವರೆಗೆ ಓದಿಕೊಳ್ಳೋಣ. ಈ ಭಾನುವಾರದ ಆರಾಧನೆಯಲ್ಲಿ ಮೊದಲನೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಅರಸುಗಳು ಪ್ರಥಮ ಭಾಗ 3ನೇ ಅಧ್ಯಾಯ ವಚನಗಳು
16-28. ದ ಫಸ್ಟ್ ಬುಕ್ ಆಫ್ ದ ಕಿಂಗ್ಸ್ ಚಾಪ್ಟರ್ 3 ವರ್ಸಸ್ ಫ್ರಮ್ 16-28. ದೇವರ ವಾಕ್ಯವನ್ನು ಕೇಳೋಣ. ಅದೇ ಕಾಲದಲ್ಲಿ ಇಬ್ಬರು ಸುಳ್ಳೆಯರು ಅರಸರ ಸನ್ನಿಧಿಗೆ ಬಂದರು. ಅವರಲ್ಲಿ ಒಬ್ಬಳು ಅರಸನಿಗೆ, ನನ್ನ ಒಡೆಯ ಕೇಳು, ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ. ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಹೆತ್ತೆನು. 3ನೆಯ ದಿನದಲ್ಲಿ ಇವಳು ಹೆತ್ತಳು. ನಾವಿಬ್ಬರು ಒಟ್ಟಿಗೆ ಇದ್ದೆವು. ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ. ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದ್ದರಿಂದ ಅದು ಸತ್ತಿತು. ಮಧ್ಯರಾತ್ರಿಯಲ್ಲಿ ಇವಳೆದ್ದು ನಿನ್ನ ದಾಸಿಯಾದ ನಾನು ಗಾಢ ನಿದ್ರೆಯಲ್ಲಿದ್ದಾಗ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗುಲಲ್ಲಿಟ್ಟುಕೊಂಡಳು. ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗುಲಲ್ಲಿಟ್ಟಳು. ನಾನು ಹೊತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು. ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಹೆತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು. ಆಗ ಎರಡನೆಯವಳು, ಹಾಗಲ್ಲ, ಬದುಕಿರುವವನು ನನ್ನ ಮಗನು, ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು. ಮೊದಲನೆಯವಳು ತಿರುಗಿ, ಅಲ್ಲ, ಸತ್ತಿರುವವನು ನಿನ್ನ ಮಗನು, ಬದುಕಿರುವವನು ನನ್ನ ಮಗನು ಅಂದಳು. ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು. ಆಗ ಅರಸನು, ಜೀವದಿಂದಿರುವ ಕೂಸು ನನ್ನದು, ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ. ಇನ್ನೊಬ್ಬಳು, ಅಲ್ಲ, ಸತ್ತಿರುವುದು ನಿನ್ನದು, ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ. ನನಗೊಂದು ಕತ್ತಿಯನ್ನು ತಂದು ಕೊಡಿರಿ ಎಂದು ಸೇವಕರಿಗೆ ಹೇಳಿದನು. ಅವರು ತರಲು ಅರಸನು ಅವರಿಗೆ, ಜೀವದಿಂದಿರುವ ಕೂಸನ್ನು ಕಡಿದು 2 ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕೊಡಿರಿ ಎಂದು ಅಪ್ಪಣೆ ಮಾಡಿದನು. ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರುಳು ಮರುಗಿ, ನನ್ನ ಒಡೆಯ, ಬೇಡ, ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡು, ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ ಎರಡನೆಯವಳು, ಅದು ನನಗೂ ಬೇಡ, ನಿನಗೂ ಬೇಡ, ಕಡಿಯಲಿ ಎಂದು ಕೂಗಿದಳು. ಕೂಡಲೇ ಅರಸನು, ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ, ಆ ಸ್ತ್ರೀಗೆ ಕೊಡಿರಿ, ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು. ಇಸ್ರಾಯೇಲರೆಲ್ಲರೂ ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು ಎಂಬುದೇ. ದೇವರೇ ನಿನಗೆ ಸ್ತೋತ್ರವಾಗಲಿ. ಪತ್ರಿಕಾ ವೇದ ಭಾಗಕ್ಕಾಗಿ ಯಾಕೋಬನು ಬರೆದ ಪತ್ರಿಕೆ ಅಧ್ಯಾಯ 1 ಪ್ರಾರಂಭ ವಚನ 1-8. The second reading for today's service is taken from the Epistle of James, chapter 1, verses 1-8. The Epistle of James, chapter 1, verses 1-8. Hear the word of the Lord. James, a servant of God and of the Lord Jesus Christ, to the 12 tribes which are scattered abroad, greetings. My brethren, count it all joy when you fall into various trials, knowing that the testing of your faith produces patience. But let patience have its perfect work, that you may be perfect and complete, lacking nothing. If any of you lacks wisdom, let him ask of God, who gives it to all liberally and without reproach, and it will be given to him. But let him ask in faith, with no doubting, for he who doubts is like a wave of the sea, driven and tossed by the wind. For let not that man suppose that he will receive anything from the Lord. He is a double-minded man, unstable in all his ways. This is the word of the Lord. Thanks be to God. ಸುವಾರ್ಥ ವೇದ ಪಾರಾಯಣಕ್ಕಾಗಿ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನ 21-24 ಓದಿಕೊಳ್ಳೋಣ. ಈ ದಿನದ 3ನೇ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದವಾಕ್ಯವು ಶ್ರೀ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 10 ವಚನಗಳು 21-24. Today's Bible reading is taken from the Gospel according to St. Luke, chapter 10, verses from 21-24. ದೇವರ ವಾಕ್ಯವನ್ನು ಕೇಳೋಣ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು ಎಲ್ಲವನ್ನು ನನಗೆ ಒಪ್ಪಿಸಿದ್ದಾನೆ. ಮಗನು ಎಂಥವನೆಂದು ತಂದೆಯೇ ಹೊರತು ಇನ್ನಾವನೂ ತಿಳಿದವನಲ್ಲ. ತಂದೆ ಎಂಥವನೆಂದು ಮಗನೇ ಹೊರತು ಇನ್ನಾವನೂ ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ
ಅವನೂ ಆತನನ್ನು ತಿಳಿದವನಾಗಿದ್ದಾನೆ ಅಂದನು. ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ, ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು. ಬಹು ಮಂದಿ ಪ್ರವಾದಿಗಳು, ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ, ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಅಂದನು ಎಂಬುವುದು. Madam, God created me like themselves and made a garden. I believe God made Adam to fall in deep sleep and took his rib and made me. I'm the first woman. I found in Genesis chapter 2 verse 21. Thank you. Dressed as David the shepherd, I, David the shepherd boy, I took care of my father Jesse's sheep and protected them from the lion and the bear. With the help of the Lord, my God, when Goliath, the giant Philistine, attacked the Israelites, God helped me fight Goliath with my stone and sling. I love to sing praises to the Lord. Thank you. The books of the Old Testament. ಹರವಂಡಂಬಯಕ ಪುಸ್ತಕಗಳು ಜೆನೆಸಿಸ್, ಆದಿಕಾಂಡ, ಎಕ್ಸಡಸ್, ವಂಚಿಕಕಾಂಡ, ಲೆವಿಟಿಕಸ್, ಯಾಜಕಕಾಂಡ, ನಂಬರ್ಸ್, ಅರಣ್ಯಕಾಂಡ, deuteronomy, ಧರ್ಮೋಪದೇಶ ಕಾಂಡ, ಯೆಹೋಶುವ, ಜಾಷುವ, ಜಡ್ಜಸ್, ನಾಸ್ತಾಕರ್, ರೂತ್, First Samuel 1, then Samuel, Second Samuel 8, then Samuel, First Kings 1, then Ersukul, Second Kings 8, then Ersukul, First Chronicles 1, then Purukala Urtata, Second Chronicles 8, then Purukala Urtata, Israel, Nehemiah, Esther, Eslu, Job, Yoban, Psalms, Kೀರ್ತನೆಗಳು, ಪ್ರಭು ಸ್ನಾನಕ್ತಿಗಳು, Ecclesiastes, Prasangi, the Song of Songs, Paramagita, Isaiah, Jeremiah, Narcissus, Lapagul, Ezekiel, Hezekielanu, Daniel, Hosea, Hoseanu, Joel, Joelanu, Amosanu, Obadiah, Jonah, Yonanu, Meekanu, Nahumanu, Habakkukanu, Zephaniah, Haggai, Zechariah, Malachi. Dear Lord Jesus, we thank you for this day. We thank you for the morning, evening and night that you have given us. We pray for our teachers, our friends and parents, our grandparents. Lord, you have given us everything we need. You have given us shelter, food to eat, water to drink, and a house to live in. Lord, please help the people who are suffering from coronavirus. Heal them, bless them, help them to recover fast. Lord, some people have lost their loved ones. Bless them and keep them safe. In Jesus' name we pray. Amen. Dear Heavenly Father, thank you for this day. Thank you for being my shepherd. Thank you for being my fortress, and thank you for being my shield. Pray for my church. Bless Saya, Shitlaka, Rimaka, and Samnanti, and all the other Sunday school teachers. Bless patients. Bless the coronavirus patients in the hospital. Pray for the people who have lost their loved ones. Comfort them. Pray for all the people who are helping us. Thank you for hearing my prayers in Jesus' most precious name we pray. Amen. Thank you, God, to give us a good day, good shelter, good food. Who are suffering from coronavirus, please help them. Who are in trouble, please help them. Amen. Dear God, thank you for this wonderful day to keeping us safe. I pray for my ayah, teachers, parents
and my friends. Please protect our country, leaders, people suffering from corona. For this we pray to the Lord. Amen. Dear God, thank you for this beautiful day and wonderful peoples around us. Oh God, bless our country and his leaders. Bless our church and his pastors and his families. Bless my Sunday school teachers and my friends. Bless sick peoples and suffering peoples. Bless us with good health and with wisdom and knowledge. I pray this name in Jesus' name. Amen. Dear God, thank you for this day. Thank you for taking care of all of us. Thank you for taking care of all the little children. Thank you for blessing all the little children. And thank you for making them all study well soon. And bless all the teachers. Take care of all the children and take care of the teachers. Thank you for everything. And thank you for all the doctors and nurses. Help them to stay safe and let them find the correct vaccine to give to all the sick people and remove this virus from all of us and remove this virus soon. Thank you for taking care of all of us. Thank you for taking care of all the scientists and everybody. In Jesus' name we pray. Amen. ವಿದ್ಯಾರ್ಥಿಗಳ ಭಾನುವಾರ ಸ್ಟೂಡೆಂಟ್ ಸಂಡೇ ಈ ವಿಶೇಷವಾದಂಥ ಆರಾಧನೆಯಲ್ಲಿ ದೇವರ ವಾಕ್ಯದ ಸಂದೇಶವನ್ನು ನಮಗೆ ನೀಡುವಂಥವರು ನಮ್ಮ ಕರ್ನಾಟಕ ಮಧ್ಯ ಪ್ರಾಂತ್ಯದ ಬಿಷಪ್ ಕಾಟನ್ ಬಾಯ್ ಸ್ಕೂಲಿನ ಪ್ರಾಂಶುಪಾಲರಾದಂತಹ ಪ್ರೊಫೆಸರ್ ಎಡ್ವಿನ್ ಕ್ರಿಸ್ಟಫರ್ ಅವರು. ನಿಮ್ಮೆಲ್ಲರ ಪರವಾಗಿ ಅವರನ್ನು ವಂದಿಸಿ ದೇವರ ವಾಕ್ಯದ ಸಂದೇಶವನ್ನು ನೀಡುವಂತೆ ನಾನು ಅವರನ್ನು ಕೇಳಿಕೊಳ್ಳುವನಾಗಿದ್ದೇನೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮೇಲಿನಿಂದ ಬರುವ ಸುಜ್ಞಾನ ಎನ್ನುವುದರ ಕುರಿತು ಈ ದಿವಸದಲ್ಲಿ ಆಲೋಚನೆ ಮಾಡುತ್ತಾ ಇದ್ದೇವೆ. ಜೂನ್ ತಿಂಗಳ ಮೊದಲನೆಯ ಭಾನುವಾರ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳ ಭಾನುವಾರ ಎಂಬುದಾಗಿ ನಾವು
ನೋಡುವುದುಂಟು. ವಿದ್ಯಾರ್ಥಿಗಳು ಎಂಬುದಾಗಿ ಕರೆಯುವಾಗ ಸಾಮಾನ್ಯವಾಗಿ ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಸಂಶೋಧನೆಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಾ ಕಲಿಯುವಂಥವರು, ಇನ್ನು ಶಾಲಾ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ದಿನನಿತ್ಯವೂ ಪ್ರತ್ಯೇಕವಾಗಿ ತಮ್ಮ ಜೀವಿತಗಳನ್ನು ಅವುಗಳಿಗೆ ಮುಡುಪಾಗಿಟ್ಟು ಕಲಿಯುವಂಥವರು, ಹೀಗೆ ನಾನಾ ರೀತಿಯಲ್ಲಿ ಕಲಿಯುವಂಥವರ ಕುರಿತು ವಿದ್ಯಾರ್ಥಿಗಳು ಎಂಬುದಾಗಿ ನಾವು ನೋಡುತ್ತೇವೆ. ಇನ್ನು ಕ್ರಿಸ್ತಿಯ ಜೀವಿತವನ್ನು ಅವಲೋಕಿಸಿ ನೋಡುವಾಗ ನಮ್ಮ ಈ ಜೀವಿತ ಯಾವಾಗಲೂ ಕೂಡ ಕಲಿಯುವುದಕ್ಕೆ ಆಸ್ಪದ ಮಾಡಿಕೊಡುವಂಥ ಜೀವಿತ. ಹಾಗಾಗಿ ಒಬ್ಬ ತತ್ವಜ್ಞಾನಿ ಹೀಗೆ ಹೇಳುತ್ತಾನೆ, ಒಬ್ಬ ಮಾನವನು ತನ್ನ ಜೀವಿತವನ್ನು ಪರಿಪಕ್ವ ಮಾಡಿಕೊಳ್ಳಬೇಕಾದರೆ ಅವನು ದಿನನಿತ್ಯವೂ ತನ್ನ ಕಲಿಕೆಯನ್ನು ಮುಂದುವರಿಸಬೇಕು. ಹೀಗಾಗಿ ಅವನು ಸಾಯುವ ತನಕ, ಇಹಲೋಕದ ಯಾತ್ರೆಯನ್ನು ಮುಗಿಸುವ ತನಕ ಅವನು ವಿದ್ಯಾರ್ಥಿಯೇ ಎಂಬುದಾಗಿ. ಆದರೆ ಇಲ್ಲಿರುವಂಥ ವ್ಯತ್ಯಾಸ, ಅವನು ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಕಲಿಯುವುದಕ್ಕೆ ವಿದ್ಯಾರ್ಥಿಯಾಗದೆ ಜೀವಿತದ ಮೌಲ್ಯಗಳನ್ನು ಕಲಿತು ತನ್ನ ಜೀವಿತವನ್ನು ಪರಿಪಕ್ವ ಮಾಡಿಕೊಳ್ಳುವುದಕ್ಕೆ ದಿನನಿತ್ಯವೂ ಕಲಿಯುವಿಕೆಯನ್ನು ಮನದಟ್ಟು ಮಾಡಿ ಅದರಲ್ಲಿಯೇ ಮುಂದುವರಿಯುವಂಥ ಕಲಿಕೆಯನ್ನು ಹೊಂದಿಕೊಳ್ಳುವಂಥ ವ್ಯಕ್ತಿ ಎನ್ನುವುದಾದರೆ ತಪ್ಪಾಗಲಾರದು, ಅತಿಶಯೋಕ್ತಿಯೇನೂ ಅಲ್ಲ. ಹಾಗಾಗಿ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಾಗಿದ್ದೇವೋ ಅಥವಾ ನಮ್ಮ ಜೀವಿತದಲ್ಲಿ ದಿನನಿತ್ಯವೂ ನನ್ನ ಜೀವಿತವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಕಲಿಯುವಿಕೆಯನ್ನು ರೂಢಿಸಿಕೊಂಡಿದ್ದೇವೋ, ನಾವು ಕಲಿಯುವಂಥದ್ದು ನಮ್ಮ ಕರ್ತವ್ಯ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ಈ ಜ್ಞಾನ, ಸುಜ್ಞಾನ ಎನ್ನುವಂಥದ್ದು ಎಲ್ಲಿ, ಹೇಗೆ ಸಿಗುವಂಥದ್ದು? ವಿದ್ಯಾರ್ಥಿಗಳನ್ನು ನೀವು ಕೇಳುವುದಾದರೆ ಶಾಲೆಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ, ಕಾಲೇಜುಗಳಲ್ಲಿ ಕೊಡುವಂಥದ್ದು ಜ್ಞಾನ ಎಂಬುದಾಗಿ ಹೇಳುವುದು ಸಾಮಾನ್ಯ. ಆದರೆ ದೇವರ ದೈವಿಕ ವಾಕ್ಯದ ಆಧಾರದ ಮೇಲೆ ನಾವು ಹೇಳುವುದಾದರೆ ಇವೆಲ್ಲವೂ ಕೂಡ ಪಠ್ಯಕ್ರಮಕ್ಕೆ ಸೀಮಿತವಾದಂಥ ತಿಳುವಳಿಕೆ. ಇವುಗಳಲ್ಲಿ ತಿಳಿದುಕೊಂಡವನು, ಹೊಂದಿಕೊಂಡವನು ಅಂಕಪಟ್ಟಿಗಳಲ್ಲಿ ಅದನ್ನು ಪ್ರತಿಬಿಂಬಿಸುವಂಥ ಅಂಕಗಳನ್ನು ಪಡೆಯುತ್ತಾನೆ. ಆದರೆ ಜೀವಿತದ ಮೌಲ್ಯಾಧಾರಿತವಾದಂಥ ಕ್ರಮಗಳಿಗೆ ಬದ್ಧನಾಗಬೇಕು ಎನ್ನುವಂಥ ಸೋಜಿಗತನ ಆತನಲ್ಲಿ ಇಲ್ಲದೆ ಹೋಗಬಹುದು. ಇದ್ದು ಅದನ್ನೂ ಮಾಡಿಕೊಂಡು ಒಡನಾಡಿ ಮಾಡಿಕೊಂಡು ಜೀವಿಸುವುದಕ್ಕೂ ಕೂಡ ಸಾಧ್ಯ. ಆದರೆ 99% ನಮ್ಮ ಸಮಾಜದಲ್ಲಿ ನಾವು ನೋಡುವಂಥ ವ್ಯಕ್ತಿಗಳು ಜ್ಞಾನಿವಂತರು, ಜ್ಞಾನಿಗಳು, ತಿಳುವಳಿಕೆ ಇಲ್ಲವರು, ಓದಿದವರು, ಪಾಂಡಿತ್ಯ ಪಡೆದವರು, ಬಹಳ ಪದವಿಗಳನ್ನು ಹೊಂದಿಕೊಂಡವರು, ಬಹಳಷ್ಟು ಜ್ಞಾನ ಇದೆ ಎಂಬುದಾಗಿ ಹೇಳಿಕೊಳ್ಳುವವರೆಲ್ಲರೂ ಅಹಂಕಾರಿಗಳಾಗಿ ಅಹಂಕಾರದ ಅಹಂಭಾವದ ಪರಮಾವಧಿಯಲ್ಲಿ ತಮ್ಮ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ತಮ್ಮ ಅಧಿಕಾರದ ಹಿನ್ನೆಲೆಯಲ್ಲಿ ಬಡವರನ್ನು ತುಳಿಯುತ್ತಾ, ಬಲ್ಲಿದರನ್ನು ತುಳಿಯುತ್ತಾ, ನ್ಯಾಯವಾದಿಗಳನ್ನು ತುಳಿಯುತ್ತಾ, ನ್ಯಾಯವಾಗಿ ಸಜ್ಜನರಾಗಿ ಜೀವಿಸುವಂಥವರನ್ನು ಕಡೆಗಾಣಿಸುತ್ತಾ, ಬೇಕಾದ ರೀತಿಯಲ್ಲಿ ಬೇಕಾಬಿಟ್ಟಿಯಾಗಿ ತಮ್ಮ ಜೀವಿತಗಳನ್ನು ನಡೆಸುತ್ತಾ ಅನೇಕ ಜನರಿಗೆ ತೊಂದರೆ ಕೊಡುವಂಥ ಅನೇಕ ಸ್ಥಿತಿವಂತರನ್ನು, ಅಧಿಕಾರಿಗಳನ್ನು, ಉಳ್ಳವರು ಎಂಬುದಾಗಿ ಅಂದುಕೊಂಡವರನ್ನು, ಜ್ಞಾನಿಗಳು ಎಂಬುದಾಗಿ ಹೇಳಿಕೊಳ್ಳುವವರನ್ನು
ನಾವು ಇಹಲೋಕದಲ್ಲಿ ನೋಡುತ್ತೇವೆ. ಯಾಕೆ ನೋಡುತ್ತೇವೆ ಎಂಬುದಾಗಿ ನೋಡುವಾಗ ನಮ್ಮ ಸಮಾಜದಲ್ಲಿ ಇಂಥವರನ್ನೇ ಹೆಚ್ಚಾಗಿ ಕಾಣುವ ನಿಮಿತ್ತ ನಾವು ಇದರಲ್ಲಿ ಒಬ್ಬರೇನೋ ಎಂಬುದಾಗಿ ಈ ಹೊತ್ತು ಪರಿಗಣಿಸಿಕೊಳ್ಳಬೇಕಾದದ್ದು ಮತ್ತು ತಿಳುವಳಿಕೆಗೆ ತಂದುಕೊಂಡವರಾಗಿ ನಮ್ಮನ್ನು ತಿದ್ದಿ ಸರಿಪಡಿಸಿಕೊಳ್ಳಬೇಕೋ ಎನ್ನುವಂಥ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನು ನಾವು ಈ ಹೊತ್ತು ಎದುರಿಸುತ್ತಾ ಇದ್ದೇವೆ. ಪ್ರಿಯರೇ, ದೇವರ ವಾಕ್ಯ ಬಹಳ ಸುಲಲಿತವಾಗಿ ನಮಗೆ ಈ ಜ್ಞಾನ ಮೇಲಿನಿಂದ ಬರುವಂಥ ಈ ಮನುಷ್ಯನ ಈ ಒಂದು ತಿಳುವಳಿಕೆಗೆ ಆಧಾರ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಈ ಜ್ಞಾನ ಉಂಟಾದ ತಿಳುವಳಿಕೆಗೆ ಜ್ಞಾನದ ಭಂಡಾರವಾಗಿ, ಜ್ಞಾನದ ಉತ್ತಮವಾದಂಥ ಅಡಿಪಾಯ ಆಗಿ, ಅರಿವು ಮೂಡಿಸುವಂಥ ತಿಳುವಳಿಕೆಯನ್ನು ಸಾಮಾನ್ಯ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಆ ಕಾರ್ಯವನ್ನು ಮಾಡುವಂಥದ್ದು ಎಂಬುದಾಗಿ ನಾವು ನೋಡ್ತೇವೆ. ಹೀಗೆ ಇಂತಹ ಜ್ಞಾನವನ್ನು ತಿಳುವಳಿಕೆಯ ಅಡಿಪಾಯಕ್ಕೆ ಹೋಗುವಂಥ ಅರಿವನ್ನು ನಾವು ನೋಡುವಾಗ ಇದರಲ್ಲಿ ಉತ್ತಮವಾದಂಥ ಒಂದು ಸಂಗತಿಯನ್ನು ಪಡೆದುಕೊಳ್ಳಬೇಕಾದದ್ದು ಅವಶ್ಯಕ. ಈ ಒಂದು ಉತ್ತಮವಾದಂಥ ಸಂಗತಿಯನ್ನು ನಾವು ಯಾಕೋಬನ ಪತ್ರಿಕೆಯಲ್ಲಿ ನೋಡ್ತೇವೆ. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13ನೆಯ ವಾಕ್ಯದಿಂದ ಸ್ವಲ್ಪ ವಾಕ್ಯಗಳನ್ನು ಮುಂದುವರಿಸಿ ನೋಡುವಾಗ ಬಹಳ ಅರ್ಥಗರ್ಭಿತವಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಲಿಖಿತ ಮಾಡಿದ್ದಾನೆ. ಇದು ಈ ಒಂದು ಜ್ಞಾನ ಒಂದು ಮೇಲಿನಿಂದ ಬರುವಂಥದ್ದು, ಇನ್ನೊಂದು ಪ್ರಾಕೃತವಾದಂಥ ಜ್ಞಾನ ಎಂಬುದಾಗಿ ಆತನು ತಿಳಿಸುತ್ತಾನೆ. 3ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ನಾನು ಹೇಳಿಕೊಂಡನಲ್ಲ, ನಮ್ಮಲ್ಲಿ ಜ್ಞಾನಿಗಳು, ತಿಳುವಳಿಕೆಯುಳ್ಳವರು, ಬುದ್ಧಿವಂತರು, ಪ್ರಚಂಡರು, ಬಹಳ ಪದವಿಗಳನ್ನು ಹೊಂದಿಕೊಂಡವರು, ಪಾಂಡಿತ್ಯವನ್ನು ಪಡೆದವರು ಎಂಬುದಾಗಿ ಹೇಳಿಕೊಳ್ಳುತ್ತಾ ಇರುವಂಥ ಅನೇಕ ಜನರನ್ನು ನಾವು ನೋಡುತ್ತೇವಲ್ಲ. ಇಂತಹ ಜನರನ್ನು ನಾವು ನೋಡುವಾಗ, ದೇವರ ವಾಕ್ಯಕ್ಕೆ ನಮ್ಮನ್ನು ನಾವು ಪರಿಗಣಿಸಿ ನೋಡುವಾಗ, ಇವರಲ್ಲಿ ನಾನು ಒಬ್ಬನೋ ಎಂಬುದಾಗಿ ನೋಡುವಾಗ ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಯಾಕೋಬನು ಹೀಗೆ ತಿಳಿಸ್ತಾನೆ, ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು ಎಂಬುದಾಗಿ ಆತನು ಪ್ರಶ್ನೆ ಮಾಡಿ ಉತ್ತರವನ್ನು ಹೀಗೆ ಹೇಳುತ್ತಾನೆ, ಅಂಥವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ನಾನು ಜ್ಞಾನಿ ಎನ್ನುತ್ತೇನೋ, ನನ್ನಲ್ಲಿ ಬುದ್ಧಿವಂತಿಕೆ ಇದೆ ಎಂಬುದಾಗಿ ನಾನು ಹೇಳುತ್ತೇನೋ, ನನ್ನಲ್ಲಿ ಸುಜ್ಞಾನ ಇದೆ ಎಂಬುದಾಗಿ ತಿಳಿದುಕೊಂಡಿದ್ದೇನೋ, ನನ್ನಲ್ಲಿ ಉತ್ತಮವಾದಂಥ ತಿಳುವಳಿಕೆ ಇದೆ, ಅರಿವಿದೆ, ನಾನು ಅರಿವುಳ್ಳ ಮನುಷ್ಯ ಎಂಬುದಾಗಿ ನಾನು ಅಂದುಕೊಳ್ಳುತ್ತಾ ಇದ್ದೇನೋ, ಹಾಗಾದರೆ ನಂತವನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ದೇವರ ವಾಕ್ಯ ಹೇಳ್ತದೆ, ನಾವು ಯಾವಾಗ ನಮ್ಮ ನಡತೆಯನ್ನು ನಡಾವಳಿಯಲ್ಲಿ ನಾವು ಜ್ಞಾನಿಗಳು ಎಂಬುದಾಗಿ ಪ್ರತಿಬಿಂಬಿಸದೆ ಹೋದರೆ ನಾವು ಜ್ಞಾನಿಗಳಲ್ಲ, ಸುಜ್ಞಾನ ಎನ್ನುವಂಥದ್ದು ನಮ್ಮಲ್ಲಿಲ್ಲ. ನಮ್ಮ ಪಾಂಡಿತ್ಯ, ನಮ್ಮ ಬುದ್ಧಿವಂತಿಕೆ, ನಮ್ಮ ತಿಳುವಳಿಕೆ, ನಮ್ಮ ಅರಿವು ಎಲ್ಲವೂ ಕೂಡ ದೊಡ್ಡ ಶೂನ್ಯ, ಪ್ರಯೋಜನಕ್ಕೆ ಬಾರದ ವಿಚಾರಗಳು. 14ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ, ಆದರೆ ತೀಕ್ಷ್ಣವಾದಂಥ ಮತ್ಸರವು, ಕಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಕೊಳ್ಳಬೇಡಿರಿ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ನಾವು ತಿಳುವಳಿಕೆಯುಳ್ಳವರು, ಜ್ಞಾನಿಗಳು, ವಿವೇಕತನವು, ಅರಿವುಳ್ಳ ಜನರು ನಾವಾಗಿದ್ದೇವೆ ಎಂಬುದಾಗಿ ಹೇಳುವಾಗ
ನಮ್ಮ ಯೋಗ್ಯವಾಗಿ ನಡೆದುಕೊಳ್ಳುವುದರ ಮೂಲಕ ನಮ್ಮ ಯೋಗ್ಯತಾ ಪತ್ರವನ್ನು ಪಡೆದುಕೊಳ್ಳಬೇಕು. ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಆದರೆ ನಮ್ಮಲ್ಲಿ ತೀಕ್ಷ್ಣವಾದಂಥ ಮತ್ಸರ, ಪಕ್ಷಭೇದ ನಮ್ಮ ಹೃದಯದೊಳಗೆ ಹೊಕ್ಕಿದ್ದು ನಾವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ. ನಾವು ಇವೆಲ್ಲ ನಮ್ಮಲ್ಲಿ ಇಲ್ಲದೆ ಹೋದರೂ ನಾನು ಜ್ಞಾನಿ, ನಾನು ಸುಜ್ಞಾನಿ, ನನ್ನಲ್ಲಿರುವಂಥ ತಿಳುವಳಿಕೆ, ನನ್ನಲ್ಲಿರುವಂಥ ಅರಿವು ಯಾರಿಗೂ ಇಲ್ಲ ಎಂಬುದಾಗಿ ಹೇಳುತ್ತಾ ಸುಳ್ಳಾಡುತ್ತಾ ಸತ್ಯವನ್ನೇ ಅಡಗಿಸಿಕೊಳ್ಳುವಂಥ ಅನೇಕ ವಿಚಾರಧಾರೆಗಳನ್ನು ಇಟ್ಟುಕೊಳ್ಳುತ್ತೇವಲ್ಲ, ಅದು ದೇವರ ವಾಕ್ಯದಲ್ಲಿ ಹೇಳ್ತದೆ, ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಯಾಕೆ? ಸತ್ಯದ ಆಧಾರವಾಗಿರುವಂಥ ಈ ಸತ್ಯವೇದದಲ್ಲಿರುವಂಥ ಮಾತುಗಳನ್ನು ನಾವು ತುಚ್ಛೀಕರಿಸುವುದು ಬೇಡ. ದೇವರ ವಾಕ್ಯ ಹೇಳ್ತದೆ, ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡಿರಿ. ಕಾರಣ ಅದು ಮೇಲಿನಿಂದ ಬರುವ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು. ನಾವು ಯಾವಾಗ ಸತ್ಯವನ್ನು ಹೇಳದೆ ಸುಳ್ಳನ್ನು ಹಿಡಿದುಕೊಂಡವರಾಗಿ ಹೋರಾಡುತ್ತೇವೋ, ಕಕ್ಷಭೇದ ಹೊತ್ತುಕೊಂಡು ಹೋರಾಡುತ್ತೇವೋ, ಮತ್ಸರವನ್ನು ಹೊತ್ತುಕೊಂಡು ಹೋರಾಡುತ್ತೇವೋ, ಪಕ್ಷಭೇದವನ್ನು ಮಾಡಿ ಹೋರಾಡುತ್ತೇವೋ, ಸೈತಾನನ ಕೃತ್ಯಗಳನ್ನು ಮಾಡಿ ಹೋರಾಡುತ್ತೇವೋ, ಮತ್ತೊಬ್ಬನನ್ನು ಅಧಿಕಾರದಿಂದ ತುಳಿದು ಹಾಕಿ ಅವನು ಏನೂ ಅಲ್ಲ ಎಂಬುದಾಗಿ ಸಾಬೀತು ಮಾಡುವುದಕ್ಕೆ ಹೊರಡುತ್ತೇವೋ, ಸುಳ್ಳು ಸಾಕ್ಷಿ ಹೇಳುತ್ತಾ ಮತ್ತೊಬ್ಬರನ್ನು ಹೀನಾಮಾಯವಾಗಿ ಹೀಯಾಳಿಸುತ್ತೇವೋ, ಇವೆಲ್ಲವನ್ನು ನಾವು ಮಾಡುತ್ತಾ ಬಂದು ನಾನು ತಿಳುವಳಿಕೆ ಉಳ್ಳವನು, ಜ್ಞಾನಿಯು, ಸುಜ್ಞಾನವನ್ನು ಪಡೆದಿದ್ದೇನೆ ಎಂಬುದಾಗಿ ಹೇಳುವುದಾದರೆ ದೇವರ ವಾಕ್ಯ ಹೇಳ್ತದೆ, ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅದೇ ಅಧ್ಯಾಯದ 16ನೇ ವಾಕ್ಯ ಹೇಳ್ತದೆ, ಮತ್ಸರವೂ ಕಕ್ಷಭೇದವೂ ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದಂಥ ನೀಚ ಕೃತ್ಯಗಳು ಇರುವವು. ನಮ್ಮಲ್ಲಿ ಯಾವಾಗ ದೇವರ ಜ್ಞಾನ, ಮೇಲಿನಿಂದ ಬರುವಂಥ ಜ್ಞಾನ ಇರುವುದಿಲ್ಲವೋ, ಪ್ರಾಕೃತ ಮನುಷ್ಯನು ಹೊಂದಿಕೊಂಡಂಥ ಜ್ಞಾನವನ್ನು ಹೊತ್ತುಕೊಂಡು ಇರುತ್ತೇವೋ, ಆಗ ನಮ್ಮಲ್ಲಿ ಚಂಚಲತೆ, ಗಲಿಬಿಲಿ, ಅಸತ್ಯ, ನೀಚ ಕೃತ್ಯಗಳು ನಮ್ಮಲ್ಲಿ ಇರುವವು. ಯಾಕೆಂದರೆ ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವುಳ್ಳದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು, ಸೈತಾನನಿಗೆ ಸಂಬಂಧಪಟ್ಟದ್ದು, ಅದು ದೇವರಿಗೆ ಸಂಬಂಧಪಟ್ಟದ್ದಲ್ಲ. ಇನ್ನು ದೇವರಿಂದ ಪಡೆದಂಥ ಜ್ಞಾನ ಹೇಗಿದೆ ಎಂಬುದಾಗಿ ನೀವು ನೋಡುವಾಗ, ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಯಾವ ಚಂಚಲವೂ ಕಪಟವೂ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಎಂತಹ ವಾಕ್ಯ! ಆದರೆ ಮೇಲಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ಆಮೇಲೆ ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ಕೂಡಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲವೂ ಕಪಟತನವೂ ಇರುವುದೇ ಇಲ್ಲ. ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿ ಎಂಬ ಫಲವನ್ನು ಕೊಯ್ಯುವರು. ಇಂತಹ ಶ್ರೇಷ್ಠವಾದಂಥ ದೇವರ ವಾಕ್ಯ ಪ್ರಿಯರೇ, ಈ ಹೊತ್ತು ಸತ್ಯವೇದದಿಂದ ವಾಕ್ಯದ ಆಧಾರದ ಮೇಲೆ ಯಾವುದು ಸುಜ್ಞಾನ, ಯಾವುದು ತಿಳುವಳಿಕೆ, ಯಾವುದು ಜ್ಞಾನ, ಯಾವುದು ಅರಿವು ಎಂಬುದರ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ. ಇದು ನಮಗೆ ಬೇಕಾದಂಥ ಸಂಗತಿ. ಕಾರಣ ನಾವು ನೋಡುವಂಥದ್ದೆಲ್ಲವೂ ಕೂಡ ಜಗಳ, ವೈಮನಸ್ಸು, ಹೊಟ್ಟೆ ಕಿಚ್ಚು, ಪಕ್ಷಭೇದ, ಮತ್ಸರ, ಒಬ್ಬರನ್ನೊಬ್ಬರು ತುಳಿದು ಹಾಕುವಂಥದ್ದು, ಒಬ್ಬರನ್ನೊಬ್ಬರು ಹಾರತು ಕಿತ್ತಾಟ ಮಾಡಿ ಜಗಳವಾಡುವಂಥವರು. ಇಂತಹವರ ಜೀವಿತದಲ್ಲಿ ಯಾವ ಜ್ಞಾನ, ಯಾವ ಸಂಬಂಧ, ಏನು ಅದೇ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೂ ನಾವು ಹೋಗುವುದಿಲ್ಲ. ಕಾರಣ ಇವೆಲ್ಲವೂ ಕೂಡ ದೆವ್ವಗಳಿಗೆ ಸಂಬಂಧಪಟ್ಟದ್ದು, ಪ್ರಾಕೃತವಾದದ್ದು. ಇದು ಮೇಲಿನಿಂದ ಬಂದಂಥ ಜ್ಞಾನ ಖಂಡಿತ ಅಲ್ಲ ಎಂಬುದಾಗಿ
ಯಾಕೋಬನು ತಿಳಿಸುತ್ತಾನೆ. ಇದಕ್ಕೆ ಅನುಗುಣವಾಗಿ 1 ಕೊರಿಂಥ 24 ಅಧ್ಯಾಯದಲ್ಲಿ ನಾವು 1 ಅಧ್ಯಾಯ 24 ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. ಬಹಳ ಚಂದವಾಗಿ ದೇವರ ವಾಕ್ಯ ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ. 1 ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 1 ಅಧ್ಯಾಯದ 24 ವಾಕ್ಯವನ್ನು ನೀವು ಗಮನಿಸಿ ನೋಡುವುದಾದರೆ, ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ದೇವರ ಶಕ್ತಿಯೂ ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ. ಕ್ರಿಸ್ತನೇ ದೇವರ ಶಕ್ತಿಯಾಗಿಯೂ ದೇವರ ಜ್ಞಾನವಾಗಿಯೂ ಆತನು ಇರುವುದಕ್ಕೆ ಸಾಧ್ಯ. ಯಹೂದ್ಯರಾಗಲಿ ಗ್ರೀಕರಾಗಲಿ ಯಾರು ದೇವರಿಂದ ಕರೆಸಿಕೊಂಡವರಿದ್ದಾರೋ ಅವರಿಗೆ ಮೇಲಿನಿಂದ ಬರುವ ಜ್ಞಾನವು ಕೊಡಲ್ಪಡುವಾಗ ಅದು ದೇವರ ಶಕ್ತಿಯಾಗಿಯೂ ಅದು ದೇವರ ಜ್ಞಾನವಾಗಿಯೂ ಯೇಸು ಕ್ರಿಸ್ತನೇ ಅವರೊಟ್ಟಿಗೆ ಇರುವುದಕ್ಕೆ ಸಾಧ್ಯ. ದೇವರ ಶಕ್ತಿ ಮತ್ತು ದೇವರ ಜ್ಞಾನ ಆಗಿರುವ ಕ್ರಿಸ್ತನೇ ಅವರೊಟ್ಟಿಗೆ ಕಾರ್ಯ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದ ಮೂಲಕ ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರೀತಿಯುಳ್ಳ ದೇವ ಜನರೇ, ಅಜ್ಞಾನದ ಅನೇಕ ಸಂಗತಿಗಳನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ವಿಶೇಷವಾಗಿ ಬಾಬೇಲಿನ ಶಿಖರವನ್ನು ಕಟ್ಟುವುದಕ್ಕೆ, ಗೋಪುರವನ್ನು ಕಟ್ಟುವುದಕ್ಕೆ ಹೋದಂಥ ಜನರು, ಒಂದೇ ಭಾಷೆ ಇದ್ದಂಥ ಜನರು ಗೋಪುರವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದರು. ಅವರು ಕಟ್ಟುತ್ತಾ ಭಾಳ ಎತ್ತರಕ್ಕೆ ಹೋಗುವಾಗ ಅವರ ಭಾಷೆಗಳು ತಾರುಮಾರುವಾಗಿ ಮಾಡಿದಾಗ ಅವರು ಆ ಗೋಪುರವನ್ನು ಕಟ್ಟುವುದಕ್ಕೆ ಆಗಲಿಲ್ಲ. ಕಾರಣ ಒಬ್ಬರಿಗೊಬ್ಬರು ಮಾತನಾಡುವುದನ್ನು ಅರ್ಥ ಮಾಡಿಕೊಳ್ಳದೆ ಹೋಗುವಂಥ ಪರಿಸ್ಥಿತಿ. ಇದು ಪ್ರಾಕೃತವಾದಂಥ ಜ್ಞಾನ. ಇದನ್ನು ಪಡೆದಾಗ ಯಾವಾಗ ಅವರು ದೇವರನ್ನು, ಈ ಗೋಪುರವನ್ನು ಕಟ್ಟುವುದರ ಮೂಲಕ ದೇವರನ್ನು ನಾವು ಮುಟ್ಟೋಣ, ದೇವರನ್ನು ತಲುಪಿಸೋಣ, ದೇವರನ್ನು ತಲುಪೋಣ, ನಾವು ದೇವರಂತೆ ಆಗೋಣ ಎಂಬುದಾಗಿ ಒಂದು ಅಜ್ಞಾನದ ವಿಚಾರಧಾರೆಯನ್ನು ಹೊತ್ತುಕೊಂಡು ಗೋಪುರವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದರೋ, ದೇವರು ಅವರ ಭಾಷೆಯನ್ನು ತಾರುಮಾರು ಮಾಡಿದಾಗ ಅವರ ಜ್ಞಾನ ನಿಲುಕದೆ ಹೋಯಿತು. ಕಾರಣ ಅದು ಪ್ರಾಕೃತವಾದಂಥ ದೆವ್ವಗಳಿಗೆ ಸಂಬಂಧಪಟ್ಟಂಥ ಜ್ಞಾನ. ಇನ್ನು ಯೋನನು ದೇವರ ದರ್ಶನವನ್ನು ಧಿಕ್ಕರಿಸಿ, ಆತನ ಮಾರ್ಗವನ್ನು ಧಿಕ್ಕರಿಸಿ ನಿನವೆಗೆ ಹೋಗುವುದಕ್ಕೆ ಬದಲು ಬೇರೆ ಮಾರ್ಗವನ್ನು ಹಿಡಿದು ಹೋದಾಗ ಅವನು ಪಟ್ಟಂಥ ಸಂಕಟ. ಇನ್ನು ಸೌಲನು ದಾವೀದನನ್ನು ಕೊಲ್ಲುವುದಕ್ಕೆ ದೇವರು ಸಮ್ಮತಿಸಿದ್ದಾನೆ ಎಂಬುದಾಗಿ ಹೇಳಿಕೊಂಡು ಹೋಗುವಾಗ ಅವನಿಗೆ ಆದಂಥ ಪರಿಕಷ್ಟ. ಇನ್ನು ಶಿಷ್ಯರು, ಕ್ರಿಸ್ತನ ಜೊತೆಯಲ್ಲಿ ಜೀವಿಸಿದವರು, ಕ್ರಿಸ್ತನನ್ನೇ ಅಂಗೀಕರಿಸಿಕೊಂಡಂಥವರು, ಕ್ರಿಸ್ತನ ಒಡನಾಡಿಯನ್ನು ಹಗಲು ಇರುಳು ನಡೆಸುತ್ತಿದ್ದವರು, ಕ್ರಿಸ್ತನನ್ನು ಅರಿತುಕೊಳ್ಳದೆ ಕ್ರಿಸ್ತನ ಇವರಿಗೆ ಊಟಕ್ಕೆ ಕೊಡ್ರಿ ಎಂಬುದಾಗಿ ಹೇಳುವಾಗ ಅಡವಿಯಲ್ಲಿ ನಾವು ಎಲ್ಲಿ ಊಟಕ್ಕೆ ತರೋಣ, ನಮ್ಮಲ್ಲಿರುವಂಥದ್ದು 5 ರೊಟ್ಟಿ 2 ಮೀನು ಮಾತ್ರ ಎಂಬುದಾಗಿ ಪ್ರಾಕೃತ ಜ್ಞಾನದಿಂದ, ಮನುಷ್ಯರ ಜ್ಞಾನದಿಂದ ನುಡಿದರು. ಆದರೆ ದೇವರಿಂದ ಅದ್ಭುತ ಕಾರ್ಯಗಳು ನಡೆಸುವುದಕ್ಕೆ ಶಕ್ತನು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಅವರಿಗೆ ಅರಿವಾಗಲಿಲ್ಲ. ಪ್ರಿಯರೇ, ಇಂತಹ ಜ್ಞಾನದಿಂದ ಯಾವ ಪ್ರಯೋಜನ ಇಲ್ಲ. ಇಂತಹ ಜ್ಞಾನವು ಯಾವ ಮನುಷ್ಯನಿಗೂ ಕೂಡ ಪ್ರಯೋಜನಕರವಾಗಿ ಮಾರ್ಪಡುವುದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೇವರ ವಾಕ್ಯವನ್ನು ನಾವು ಹೀಗೆ ನೋಡುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ ನೀವು ತಿರುಗಿಸುವುದಾದರೆ, ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ 13ನೇ ವಾಕ್ಯ ಬಹಳ ಚಂದವಾಗಿ ನಮ್ಮ ಕೂಡ ಹೀಗೆ ಮಾತನಾಡುತ್ತದೆ. 13ನೇ ವಾಕ್ಯ, ಯೆಹೋವನು ತಾನು ಪ್ರೀತಿಸುವವರನ್ನು ಗದರಿಸುತ್ತಾನೆ, ಜ್ಞಾನವನ್ನು ಪಡೆಯುವವನು ಧನ್ಯನು, ವಿವೇಕನ ಸಂಪಾದಿಸುವವನು ಭಾಗ್ಯವಂತನು, ಅದರ ಲಾಭವು ಬೆಳ್ಳಿಯ ಲಾಭಕ್ಕಿಂತಲೂ ಅದರಿಂದ ಆಗುವ ಆದಾಯವು ಬಂಗಾರಕ್ಕಿಂತಲೂ ಅಮೂಲ್ಯವೇ ಸರಿ. ದೇವರ ವಾಕ್ಯ ಹೇಳ್ತದೆ, ಯೆಹೋವನು ತಾನು ಯಾರನ್ನು ಪ್ರೀತಿಸುತ್ತಾನೋ ಅವರನ್ನು ಏನು ಮಾಡ್ತಾನೆ? ಗದರಿಸುತ್ತಾನೆ. ಮತ್ತು ಜ್ಞಾನವನ್ನು ಪಡೆಯುವವನು ಧನ್ಯನು, ಜ್ಞಾನವನ್ನು ಬೇಡ ಎನ್ನುವವನು ಅಜ್ಞಾನಿ. ಜ್ಞಾನವನ್ನು ಪಡೆಯುವವನು ಧನ್ಯನು, ಅವನು ವಿವೇಕತನವನ್ನು ಸಂಪಾದಿಸುತ್ತಾನೆ,
ಭಾಗ್ಯವಂತನಾಗುತ್ತಾನೆ ಮತ್ತು ಅದರ ವಿವೇಕವನ್ನು ಸಂಪಾದಿಸುವಂಥ ಭಾಗ್ಯವಂತನು ಅವನು ಸಂಪಾದನೆ ಮಾಡುವ ಬೆಳ್ಳಿಗಿಂತಲೂ ಆತನು ಸಂಪಾದನೆ ಮಾಡುವಂಥ ಬಂಗಾರಕ್ಕಿಂತಲೂ ಶ್ರೇಷ್ಠವಾದಂಥ ಜ್ಞಾನವನ್ನು ಆತನು ಪಡೆದವನಾಗಿರುತ್ತಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಇಂತಹ ಜ್ಞಾನ ಮನುಷ್ಯನಿಗೆ ಸಿಗುವುದಾದರೂ ಎಲ್ಲಿ? ಪ್ರಿಯರೇ, ಇಂತಹ ಜ್ಞಾನ ಬಹಳ ಲೋಕದಲ್ಲಿ ಸಿಗುವಂಥದ್ದು ವಿರಳ, ಲೋಕದಲ್ಲಿ ಸಿಗುವಂಥದ್ದು ಅಸಾಧ್ಯ. ಕಾರಣ ನಾವು ಈಗಲೇ ನೋಡಿದ್ದೇವೆ, ಮೇಲಿನಿಂದ ಬರುವ ಜ್ಞಾನವು ಅದು ಪವಿತ್ರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಅದರಲ್ಲಿ ಯಾವ ಕಪಟತನ ಚಂಚಲ ಇಲ್ಲ. ಇಂತಹ ಜ್ಞಾನ ಭೂಲೋಕದಲ್ಲಿ ಸಿಗುವುದಕ್ಕೆ ಅಸಾಧ್ಯ. ಭೂಲೋಕದಲ್ಲಿ ಪಡೆದಂಥ ಜ್ಞಾನ ಭೂಲೋಕದಲ್ಲಿಯೇ ಬಿಟ್ಟು ಹೋಗಬೇಕು. ಮೇಲಿನಿಂದ ಪಡೆದಂಥ ಜ್ಞಾನ ಯಾವಾಗಲೂ ಕೂಡ ಅದನ್ನು ಜೊತೆಯಲ್ಲಿಟ್ಟುಕೊಂಡು ಹೋಗುವುದಕ್ಕೆ ಸಾಧ್ಯ. ಆದ್ದರಿಂದ ಯಾಕೋಬನು ಹೀಗೆ ಹೇಳುತ್ತಾನೆ, 1ನೇ ಅಧ್ಯಾಯದ 5ನೇ ವಾಕ್ಯ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಆದರೆ ಇದಕ್ಕೆ ಬೇಕಾದಂಥ ಅವಶ್ಯಕತೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಈ ಹೊತ್ತು ದೇವರು ಒಂದು ಮುಕ್ತವಾದಂಥ ಆಹ್ವಾನವನ್ನು ಕೊಡ್ತಾ ಇದ್ದಾನೆ. ಇದು ನಮಗೆ ಭರವಸೆಯ ಮಾತು, ಆತನ ವಾಗ್ದಾನದ ನುಡಿ. ಯಾವನಿಗಾದರೂ ಜ್ಞಾನವು ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ದೇವರು ಹಂಗಿಸದೆ ಎಲ್ಲರಿಗೂ ಉದಾರವಾಗಿ ಕೊಡುವವನಾಗಿದ್ದಾನೆ. ಆದರೆ ಸಂದೇಹ ಪಡದೆ ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಸಮುದ್ರದಲ್ಲಿರುವಂಥ ತೆರೆಗಳ ಹಾಗೆ ಗಾಳಿ ಬಡದೊಡನೆ ಹೇಗೆ ತೆರೆಗಳು ಒಯ್ಯಲ್ಪಡುತ್ತವೆಯೋ ಹಾಗೆ ಆತನು ಕೂಡ ಒಯ್ಯಲ್ಪಡುತ್ತಾನೆ. ಯಾವ ಪ್ರಯೋಜನವೂ ಇಲ್ಲ. ಇವತ್ತು ಪ್ರಿಯರೇ, ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಳ್ಳೋಣ, ನನ್ನಲ್ಲಿ ಯಾವ ಜ್ಞಾನ ಇದೆ? ಮೇಲಿನಿಂದ ಇರುವಂಥ ಜ್ಞಾನವೋ ಅಥವಾ ಇಹಲೋಕದಲ್ಲಿ ದೊರೆಯುವಂಥ ಜ್ಞಾನವೋ? ಇಹಲೋಕದಲ್ಲಿ ದೊರೆಯುವಂಥ ಜ್ಞಾನ ನನಗಿದ್ದರೆ ಅವನ್ನು ಬಿಟ್ಟು ಮೇಲಿನಿಂದ ದೊರೆಯುವಂಥ ಜ್ಞಾನವನ್ನು ಪಡೆದುಕೊಳ್ಳೋಣ. ಮೇಲಿನಿಂದ ದೊರೆಯುವಂಥ ಜ್ಞಾನ ಬಹಳ ವಿಶೇಷವಾದದ್ದು, ಅದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ವಿನಯವುಳ್ಳದ್ದು, ಎಲ್ಲ ಗ್ರಹಿಕೆಗಳನ್ನು ಮೀರುವಂಥ ಬಂಗಾರಕ್ಕಿಂತಲೂ ಬೆಳ್ಳಿಗಿಂತಲೂ ಶ್ರೇಷ್ಠವಾದದ್ದು. ಇನ್ನು ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ. 1ನೇ ಅಧ್ಯಾಯದ 7ನೇ ವಾಕ್ಯ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೋ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧನೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ, ಕಿರೀಟ, ಕೊರಳಿಗೆ ಹಾರ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಈ ಹೊತ್ತು ನಾನು ಅಹಂಭಾವದಿಂದ, ಅಹಂಕಾರದಿಂದ, ಗರ್ವದಿಂದ, ಕುಟಿಲ ಭಾಷೆಗಳಿಂದ, ನನ್ನ ಅಧಿಕಾರದಿಂದ, ನನ್ನ ಹಣದ ಆಸೆಯ ವ್ಯಾಮೋಹದಿಂದ, ಸ್ವಾರ್ಥ ಚಿಂತನೆಯಿಂದ ನಾನು ಅನೇಕ ಜನರನ್ನು ತೊಂದರೆಗೆ ಈಡು ಮಾಡಿರುವುದಾದರೆ ಯಾವ ಪ್ರಯೋಜನವೂ ನನ್ನ ಜೀವಿತದಲ್ಲಿ ನನ್ನ ಜ್ಞಾನಕ್ಕೆ ಇಲ್ಲ. ಕಾರಣ ನನಗೆ ಯೆಹೋವನ ಭಯ ಇಲ್ಲ. ನಾನು ನನ್ನ ಸುಜ್ಞಾನವನ್ನು ಪಡೆದವನಾಗಿ ನಾನು ಶಿಕ್ಷೆಯನ್ನು ತುಚ್ಛೀಕರಿಸುತ್ತಾ ಇರುವಂಥ ವ್ಯಕ್ತಿಯಾಗಿ ಕಾಣಿಸಲ್ಪಡುವಲ್ಲಿ ಯಾವ ಪ್ರಯೋಜನ? ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯದ 13ನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ. 13ನೇ ವಾಕ್ಯ, ಯೆಹೋವನ ಭಯವೇ
ಭಯವು ಪಾಪದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷೆ ಇವುಗಳನ್ನು ಹಾಗೆ ಮಾಡುತ್ತೇನೆ. ಸದ್ಬೋಧನೆಯು, ಸುಜ್ಞಾನವು, ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕವು ನಾನೇ. ದೇವರ ವಾಕ್ಯ ಹೇಳ್ತದೆ, ಸೊಲೊಮೋನನು ತನ್ನ ಅನುಭವವನ್ನು ಆತನು ಹೀಗೆ ತಿಳಿಸ್ತಾನೆ. ಯೆಹೋವನಲ್ಲಿ ನಾನು ಭಯವಿಡುವುದಾದರೆ ನಾನು ಪಾಪವನ್ನು ದ್ವೇಷಿಸುತ್ತೇನೆ, ಹಾಗೆ ಮಾಡುತ್ತೇನೆ. ಮತ್ತು ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷೆ ಇವುಗಳು ನನ್ನಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ, ಕಾರಣ ನಾನು ಹಾಗೆ ಮಾಡುತ್ತೇನೆ. ಮತ್ತು ಸದ್ಬೋಧನೆಯು, ಸುಜ್ಞಾನವು, ಸಾಮರ್ಥ್ಯವು ನನ್ನಲ್ಲಿವೆ, ವಿವೇಕತನವು ನನ್ನಲ್ಲಿವೆ, ಕಾರಣ ಇದು ಮೇಲಿನಿಂದ ಕೊಡಲ್ಪಟ್ಟಂಥ ಜ್ಞಾನ. ಸದ್ಬೋಧನೆಯು, ಸುಜ್ಞಾನವು, ವಿವೇಕತನವು ನನಗೆ ಕೊಡಲ್ಪಟ್ಟಿರುವುದಾದರೆ ನಾನು ಮೇಲಿನಿಂದ ಅವುಗಳನ್ನು ಪಡೆದಿದ್ದೇನೆ ಎನ್ನುವುದೇ ಅರ್ಥ. ಹಾಗಾಗಿ ಪ್ರಿಯರೇ, ಇಹಲೋಕದ ಜ್ಞಾನದ ಜೊತೆ ನಾವು ಹೋರಾಡುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನಲ್ಲಿ ಯಾವ ಜ್ಞಾನ ಇದೆ? ಇಹಲೋಕದ ಜ್ಞಾನವೋ ಪರದೈಸಿನ ಜ್ಞಾನವೋ? ಇಹಲೋಕದ ಜ್ಞಾನ ಇಹಲೋಕದಲ್ಲಿಯೇ ಬಿಟ್ಟು ಹೋಗಬೇಕು. ಪರದೈಸಿನ ಜ್ಞಾನ ಪರದೈಸಿಗೂ ಕೊಂಡೊಯ್ಯಬಹುದು. ಆಲೋಚನೆ ಮಾಡಿ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳಿರಿ. ಕರ್ತನು ತಾನೇ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ನಾವೆಲ್ಲರೂ ನಾವು ನಂಬಿರುವಂತಹ ಅಪೊಸ್ತಲರ ವಿಶ್ವಾಸ ಸೂತ್ರವನ್ನು ಆಯ್ಕೆ ಮಾಡೋಣ. ಪುಟ 128, ಹುದುವಾದ ಪುಸ್ತಕದಲ್ಲಿ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನ ಪರಿಶುದ್ಧಾತ್ಮನಿಂದ ಕನ್ಯಾಮರಿಯಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಒಂತಿ ಪಿಲಾತನ ಅಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡೆಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಲ್ಲಿ ಸತ್ತವರಿಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಫಲಪಾಶದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರೋರಿಗೂ ಸತ್ತವ್ರಿಗೂ ನ್ಯಾಯ ತೀರಿಸಿ ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆ, ಪಾಪದ ಪರಿಹಾರ, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂದು ನಂಬುತ್ತೇನೆ. ಆಮೇನ್. ಸಭಾ ಪ್ರಕಟಣೆ. ಈ ದಿನ ಆರಾಧನೆಯನ್ನು ಆನ್ಲೈನ್ ಮೂಲಕ ವೀಕ್ಷಿಸುತ್ತಿರುವ ಸಭೆಯವರಿಗೆ ಸಭಾಪಾಲನಾ ಸಮಿತಿಯ ಪರವಾಗಿ ವಂದನೆಗಳು. ಈ ದಿನ ದೈವ ಸಂದೇಶವನ್ನು ನೀಡಿದ ದೇವರ ಸೇವಕರಾದಂಥ ಶ್ರೀ ಎಡ್ವಿನ್ ಕ್ರಿಸ್ಟಫರ್ ಅವರು ಬಿಷಪ್ ಕಾಟನ್ ಸ್ಕೂಲ್ನಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಸಭೆಯ ಪರವಾಗಿ ವಂದನೆಗಳು. ಸರ್ಕಾರದ ಆದೇಶ ಮೇರೆಗೆ ಆಲಯದಲ್ಲಿ ಆರಾಧನೆ ನಡೆಸಲ್ಪಡುವುದಿಲ್ಲ. ಕೋವಿಡ್-19 ಸಾಂಕ್ರಾಮಿಕ ರೋಗವು ಹೆಚ್ಚಾಗಿ ಹರಡುತ್ತಿರುವ ಕಾರಣ ಆರಾಧನೆಯನ್ನು ಮುಂದೂಡಲಾಗಿದೆ. ಸಭಿಕರು ಸಹಕರಿಸುವಂತೆ ವಿನಂತಿ. ಸಭಿಕರಲ್ಲಿ ವಿನಂತಿ, ಮಾಸ್ಕ್ ಧರಿಸುವಂತೆಯೂ ಹಾಗೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಂತೆ ವಿನಂತಿ. ಕ್ಲಾಸ್ ಮನಿ ಬಾಕಿ ಇರುವವರು ಆನ್ಲೈನ್ ಮೂಲಕ ಕಳಿಸಿಕೊಡುವಂತೆ ವಿನಂತಿ. ಕಾಣಿಕೆಗಳ ವಿವರ. ಒಟ್ಟು ಕೂಡಿಕೆಯಾದ ಕಾಣಿಕೆ ತಾರೀಕು 31/5/2021 ಜೂನ್ 4/6/2021 43,500 ರೂಪಾಯಿಗಳು. ಸಭಿಕರಿಗೆ ತಿಳಿಸುವಂತಹ ವಿಶೇಷ ಪ್ರಕಟಣೆ. ಕರ್ನಾಟಕ ಮಧ್ಯ ಪ್ರಾಂತ್ಯದ ಆದೇಶದ ಮೇರೆಗೆ ಸಭಾಪಾಲನಾ ಚುನಾವಣೆಯನ್ನು ನಾವು ನಮ್ಮ ಸಭೆಯಲ್ಲಿಯೂ ಸಹ ಹಮ್ಮಿಕೊಂಡಿರುತ್ತೇವೆ. ಅದರ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ಸನ್ನು ನಾನು ನಿಮ್ಮ ಮುಂದೆ ಇಡುವುದಕ್ಕೆ ಇಷ್ಟಪಡುತ್ತೇನೆ. ಪಾಸ್ಟೇಟ್ ಕಮಿಟಿ ಎಲೆಕ್ಷನ್ಸ್ ಫಾರ್ ದ ಟ್ರೈನಿಯಮ್ 2021 to 2024. Calendar of events. Date of election notification 6th and 13th June 2021. Hours of balloting and the date of balloting is on 20th June 2021 from 11 a.m. to 2 p.m. That is after the church service. Date of nomination forms with the notice of the last date and time for the withdrawal.
Date of nomination forms will be issued and received on 14th and 15th of June 2021 between 7:30 a.m. and 9:30 a.m. Last date for the withdrawals is on 17/6/2021 between 7:30 a.m. and 9:30 a.m. Date of filling of nominations with the notice of the last date and time of filing the nomination 14th and 15th of June 2021 between 7:30 and 9:30 a.m. Publication of the last nomination is on 15 June 2021 at 10 a.m. Scrutiny of nomination and publication of the list of the nominated candidates on 16th June 2021 at 8 a.m. Date and time for the withdrawals of nomination is on 17th June 2021 between 7:30 a.m. and 9:30 a.m. Publication of the final list of nomination is on 18th June 2021 between 7:30 a.m. and 9:30 a.m. Counting of votes after the balloting is over from 11 a.m. to 2 p.m. on 20th June. Counting of votes will start at 3 p.m. and the announcements of the results will be immediately after the counting. Qualification of voters and candidates. A voter or a candidate shall be aged over 21 years. A voter or a candidate be a regular communicant member of this church, willing to abide by the faith and order of the church. A voter or a candidate have been a regular in attendance at public worship and shall have received communion in his or her congregation at least 3 times a year. A voter or a candidate have been a member of the congregation of the concerned church for an unbroken period of 12 months prior to the election and shall have obtained a valid transfer certificate from his or her previous CSI pastorate and give a declaration that he or she is not a member of any other church. Voter or a candidate not have been under the discipline by the order of the bishop and shall not have openly abandoned by the Christian faith during the 3 previous years. Voter and a candidate not be a voting member of any other pastorate in the diocese. The essential point to keep in mind regarding the election of members is that the administration of the affairs of the pastorate shall be entrusted to those most fitted for this spiritual task and who, in the opinion of the pastorate, have been called of God for such purpose. Neither retired nor clergy resigned from the diocese are eligible to the pastorate committee. Such clergy cannot be elected, nominated, or co-opted to any of the committees, boards of the diocese. ದಯಮಾಡಿ ಈ ವಿಷಯಗಳನ್ನು ನಿಮ್ಮ ಮನಸ್ಸಿನಲ್ಲಿಟ್ಟು ನಡೆಯುವಂಥ ಎಲ್ಲ ಕಾರ್ಯಗಳಿಗೋಸ್ಕರವಾಗಿ ಪ್ರಾರ್ಥಿಸುವಂತೆ ನಾನು ನಿಮ್ಮನ್ನು ವಿಜ್ಞಾಪಿಸಿಕೊಳ್ಳುವನಾಗಿದ್ದೇನೆ. Amen.
ಪ್ರಾರ್ಥನೆ ಮಾಡೋಣ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು ಎಂಬುದಾಗಿ ದಾವೀದನ ಸಂಕೀರ್ತನೆ 111:10 ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯದ 7ನೇ ವಚನ, ಯೆಹೋವನ ಭಯವೇ ತಿಳಿವಳಿಕೆಗೆ ಮೂಲವು ಎಂಬುದಾಗಿಯೂ, ಸ್ವಾಮಿ, ನಿನ್ನ ಮಕ್ಕಳಾದಂಥ ನಾವು ನಿನ್ನ ಪಾದ ಸನ್ನಿಧಿಗೆ ಬರುವಾಗ ನಿನ್ನ ಸತ್ಯವಾಕ್ಯಗಳನ್ನು ನೆನಪಿನಲ್ಲಿಟ್ಟು ಅದನ್ನು ನಾವು ಧ್ಯಾನಿಸುವ ಹಾಗೆ ನಮ್ಮನ್ನು ವಿಶೇಷವಾಗಿ ಆಶೀರ್ವದಿಸು. ಜ್ಞಾನೋಕ್ತಿಗಳ ಪುಸ್ತಕ 3ನೇ ಅಧ್ಯಾಯದ ಪ್ರಾರಂಭದ 3 ವಚನ, ಕಂದ, ನನ್ನ ಉಪದೇಶಗಳನ್ನು ಮರೆಯಬೇಡ, ನನ್ನ ಆಜ್ಞೆಗಳನ್ನು ಮನಪೂರ್ವಕವಾಗಿ ನಡೆಸು. ಅವು ನಿನ್ನ ದಿನಗಳನ್ನು ಹೆಚ್ಚಿಸಿ ನಿನ್ನ ಆಯುಷ್ಯವನ್ನು ವೃದ್ಧಿಗೊಳಿಸಿ ನಿನಗೆ ಸುಕ್ಷೇಮವನ್ನು ಉಂಟು ಮಾಡುವವು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ, ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು. ಹೌದು ಸ್ವಾಮಿ, ಈ ಶೈಕ್ಷಣಿಕ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಸಾಮಾನ್ಯವಾಗಿ ಈ ಜೂನ್ ತಿಂಗಳ ಆರಂಭ ಮಕ್ಕಳಲ್ಲಿಯೂ ತಂದೆ ತಾಯಿಗಳಲ್ಲಿಯೂ ವಿಶೇಷವಾದಂತಹ ಸಡಗರ. ಮಕ್ಕಳಿಗೆ ಹೊಸ ಪರಿಸರ, ಶಾಲೆ ಕಾಲೇಜುಗಳು, ಹೊಸ ಕೊಠಡಿ, ಹೊಸ ಉಪಾಧ್ಯಾಯರು, ಉಪನ್ಯಾಸಕರು, ಅನೇಕ ಹೊಸ ಹೊಸ ವಿಷಯಗಳ ಗಳಿಕೆ, ಹೀಗೆ ಸ್ವಾಮಿ ಎಲ್ಲವನ್ನ ಕಳೆದುಕೊಂಡಂತಹ ಒಂದು ಸಂದಿಗ್ಧ ಪರಿಸ್ಥಿತಿ. ಒಂದು ಕಡೆ ಗೊಂದಲ, ಇನ್ನೊಂದು ಕಡೆ ನಿಸ್ಸಹಾಯಕತೆ ಸನ್ನಿವೇಶದಲ್ಲಿ ನಾವು ಜೀವಿಸುವಾಗ ವಿಶೇಷವಾಗಿ ನಮ್ಮ ಮಕ್ಕಳಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಸ್ವಇಚ್ಛೆಯಿಂದ ಹೊರಗೆ ಆಟವಾಡಲು ಸಮಯವಿಲ್ಲ, ಹೊರಗೆ ಹೋಗುವ ಹಾಗಿಲ್ಲ, ಸ್ನೇಹಿತರ ಬಳಿಯಲ್ಲಿ ಆಟವಾಡುವ ಹಾಗಿಲ್ಲ. ಪರಸ್ಪರ ಸ್ವಾಮಿ ಒಂದು ರೀತಿಯಾದಂತಹ ಆಂತರ್ಯವನ್ನು, ಸಮಾಜದ ಒಂದು ಸೋಷಿಯಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ. ಹೌದು ಸ್ವಾಮಿ, ಮಕ್ಕಳಿಗೆ ಬಹಳ ಕಷ್ಟಕರವಾದಂಥ ಒಂದು ಪರಿಸ್ಥಿತಿ. ಮನೆಯಲ್ಲಿಯೇ 4 ಗೋಡೆಗಳ ಮಧ್ಯದಲ್ಲಿ ಪಾಠ ಪ್ರವಚನಗಳನ್ನು ಕೇಳುವಂಥದ್ದು, ಧ್ಯಾನಿಸುವಂಥದ್ದು, ಕೊಡುವಂಥ ಅಸೈನ್ಮೆಂಟನ್ನು ಮಾಡುವಂತಹ ಕಾರ್ಯಗಳು, ತಂದೆ ತಾಯಿಗಳಿಗೆ ಬರುವಂತಹ ಒತ್ತಡ ಎಲ್ಲವನ್ನು ನೆನೆದು ನಾವು ನಿನ್ನಲ್ಲಿ ಬೇಡುತ್ತೇವೆ. ಹೌದು ಸ್ವಾಮಿ, ವಿಶೇಷವಾಗಿ ನೀನು ಆಶೀರ್ವಾದಿಸು. ನಿನ್ನ ಮಕ್ಕಳಿಗೆ ಬೇಕಾದಂಥ ಜ್ಞಾನವನ್ನು ಕೊಡು ಸ್ವಾಮಿ. ಅದರ ಮೂಲಕವಾಗಿ ನಿನ್ನ ಜ್ಞಾನವು ಮಕ್ಕಳ ಹೃದಯದೊಳಗೆ ಪ್ರವೇಶಿಸುವುದರ ಮೂಲಕ ನಿನ್ನ ಪರಿಶುದ್ಧ ವಾಕ್ಯ ಹೇಳುವ ಹಾಗೆ ಜ್ಞಾನವು ನಿನ್ನ ಹೃದಯದೊಳಗೆ ಪ್ರವೇಶಿಸುವುದು, ತಿಳುವಳಿಕೆಯು ನಿನ್ನ ಆತ್ಮಕ್ಕೆ ಅಂದವಾಗಿರುವುದು, ಬುದ್ಧಿಯು ನಿನಗೆ ಕಾವಲಾಗಿರುವುದು, ವಿವೇಕವು ನಿನ್ನನ್ನು ಕಾಪಾಡುವುದು. ಹೌದು ಸ್ವಾಮಿ, ಈ ಒಂದು ವಿಶೇಷವಾದಂಥ ಆಶೀರ್ವಾದ ನಿನ್ನ ಮಕ್ಕಳಿಗೆ ಸದಾಕಾಲ ಇರಲಿ ಎಂಬುದಾಗಿ ನಾವು ಬೇಡುತ್ತೇವೆ. ಅದೇ ನಿಟ್ಟಿನಲ್ಲಿ ಜ್ಞಾನವನ್ನು ಮಕ್ಕಳು ಹಿಡಿದುಕೊಂಡು ಅದನ್ನು ತಮ್ಮ ಒಂದು ಧ್ಯೇಯವಾಗಿ ಇಟ್ಟುಕೊಳ್ಳುವ ಹಾಗೆ ಅವರನ್ನು ಆಶೀರ್ವದಿಸು. ನಿನ್ನ ಪರಿಶುದ್ಧ ವಾಕ್ಯ ಪ್ರಬೋಧಿಸುವ ಹಾಗೆ ಜ್ಞಾನವು ತನ್ನನ್ನು ಹಿಡಿಕೊಳ್ಳುವವರಿಗೆ ಜೀವದ ಮರವಾಗಿದೆ ಎಂಬುದಾಗಿ. ಹೌದು ಸ್ವಾಮಿ, ಮಗನೇ, ಸುಜ್ಞಾನವನ್ನು, ಬುದ್ಧಿಯನ್ನು ಭದ್ರವಾಗಿ ಇಟ್ಟುಕೋ. ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದೇ ಇರಲಿ. ಅವು ನಿನಗೆ ಜೀವವು, ನಿನ್ನ ಕೊರಳಿಗೆ ಭೂಷಣವೂ ಆಗಿರುವವು. ಹೌದು ಸ್ವಾಮಿ, ಈ ಒಂದು ಆಶೀರ್ವಾದದಿಂದ ಮಕ್ಕಳು ನಿರ್ಭಯವಾಗಿ ನಡೆಯುವ ಹಾಗೆಯೂ ಮಲಗಿ ನಿದ್ರಿಸುವಾಗ ಯಾವ ಹೆದರಿಕೆಯೂ ಇಲ್ಲದ ಹಾಗೆ ಸ್ವಾಮಿ ಅವರನ್ನು ನೀನು ವಿಶೇಷವಾಗಿ ಆಶೀರ್ವದಿಸು. ಯೆಹೋವನಾದಂಥ ನೀನು ಅವರ ಆಧಾರನಾಗಿದ್ದು ಅವರಿಗೆ ನಂಬಿಕೆ ನಿರೀಕ್ಷೆಗಳನ್ನು ಪಾಠ ಪ್ರವಚನಗಳಲ್ಲಿ ಸ್ವಾಮಿ ಹೆಚ್ಚಿಗೆ ಆಸಕ್ತಿಯನ್ನು ತೋರುವ ಹಾಗೆ ಅವರನ್ನು ಆಶೀರ್ವದಿಸೆಂಬುದಾಗಿ ನಾವು ಬೇಡುತ್ತೇವೆ. ಇದೇ ನಿಟ್ಟಿನಲ್ಲಿ ಸ್ವಾಮಿ ತಮ್ಮ ಮದುವೆಯ ವಾರ್ಷಿಕೋತ್ಸವ ಜನ್ಮದಿನಗಳನ್ನು ಕಂಡು ಆಚರಿಸಿಕೊಳ್ಳುವಂಥ ಎಲ್ಲ ದೇವ ಜನರಿಗೋಸ್ಕರವಾಗಿ ನಾವು ಪ್ರಾರ್ಥಿಸುತ್ತೇವೆ. ಕೃಪೆ ಮಾಡಿದ್ದಿ, ಆರೋಗ್ಯದಾಯಕನಾಗಿ ಅವರ ಜೀವಿತದಲ್ಲಿ ಇದ್ದಿದ್ದಿ ಸ್ವಾಮಿ. ಎಲ್ಲದಕ್ಕಿಂತ ಮೇಲಾಗಿ ಕುಟುಂಬಗಳನ್ನು ಭದ್ರವಾಗಿ ಕಾದು ನಡೆಸಿದ್ದಿ. ಕಾರಣಾಂತರದಿಂದ ನಮ್ಮ ಪ್ರಿಯರನ್ನು ಸ್ವಾಮಿ ನಾವು ಬಿಟ್ಟು ಅಗಲಿರುವಾಗ ಸಂತಾಯಿಸುವ ದೇವರಾಗಿದ್ದು ನಮ್ಮೊಂದಿಗಿದ್ದು ನಮ್ಮನ್ನು ಸಂತಾಯಿಸಿಕೊಂಡು ಬಂದಿದ್ದಿ. ಕುಟುಂಬದಲ್ಲಿ ಹೆಚ್ಚಿನ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಹಾಗೆ ಆಶೀರ್ವದಿಸಿದ್ದಿ ಸ್ವಾಮಿ. ಎಲ್ಲ ಕೃಪೆಗೋಸ್ಕರವಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ.
ಮೇಲಾಗಿ ಸ್ವಾಮಿ, ಈ ದಿನಮಾನಗಳಲ್ಲಿ ನಿನ್ನ ಕೃಪೆಯನ್ನು, ನಿನ್ನ ದಿವ್ಯ ಆಶೀರ್ವಾದವನ್ನು ಸದಾಕಾಲ ಹೊಂದಿಕೊಂಡ ನಿನ್ನ ಮಕ್ಕಳಾಗಿ ನಮ್ಮನ್ನು ಆಶೀರ್ವದಿಸು. ನಿನ್ನ ಭಯ ಜ್ಞಾನಕ್ಕೆ ಮೂಲವು, ಪರಿಶುದ್ಧನಾದಂಥ ನಿನ್ನ ತಿಳುವಳಿಕೆಯೇ ವಿವೇಕವು. ಹೌದು ಸ್ವಾಮಿ, ಆದ್ದರಿಂದ ನಮ್ಮ ದಿನಗಳು ಹೆಚ್ಚಾಗುವುವು ಮತ್ತು ಆಯಸ್ಸಿನ ವರ್ಷಗಳು ವೃದ್ಧಿಯಾಗುವುವು ಎಂಬುದಾಗಿ ಜ್ಞಾನೋಕ್ತಿಗಳ ಗ್ರಂಥ 9ನೇ ಅಧ್ಯಾಯದ 10-11ನೇ ವಚನಗಳಲ್ಲಿ ಹೇಳಿದ್ದೀಯಲ್ಲ. ಆ ಒಂದು ಜ್ಞಾನಕ್ಕೆ, ಕೃಪೆಗೆ ನಮ್ಮೊಬ್ಬೊಬ್ಬರನ್ನು ನೀನು ಆಶೀರ್ವದಿಸಿ ನಡೆಸೆಂಬುದಾಗಿ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಸರ್ವಶಕ್ತನಾಗಿ ಜೀವಿಸುವ ದೇವರೇ, ನಿನ್ನ ಪರಿಶುದ್ಧ ನಾಮದ ಮಹಿಮೆಯಲ್ಲಿ ಪ್ರಾರ್ಥನೆಯನ್ನು ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಸ್ವಾಮಿ. ಆಮೆನ್. ಹಾಡಿಕೊಳ್ಳುವ ಸಂಗೀತಗಳಲ್ಲಿ 240ನೇ ಸಂಗೀತವಾದಂತಹ ನಾಡಿಸನ ಏಸು ಕರ್ತ ಲೋಕಾರಣ್ಯ ಯಾತ್ರೆಯಳು ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ನಾವೆಲ್ಲರೂ ಒಟ್ಟಾಗಿ ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧವನ್ನು ಎಣಿಸಲ್ಪಡಲಿ, ರಾಜ್ಯವು ಬರಲಿ, ನಿಶ್ಚಿತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದಯ ಪಾಲಿಸಿ, ನಮಗೆ ತಪ್ಪು ಮಾಡಿದ್ರು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ಕ್ಷಮಿಸಿ, ಅದನ್ನು ಶೋಧನೆಗಳು ಸೇರಿಸಿ ಕೇಳಿಂದ ತಪ್ಪಿಸಿ, ರಾಜ್ಯವು ಬಲವು ಮಹಿಮೆಯು ನಿನ್ನದೇ. ಆಮೆನ್. ಧೈರ್ಯದಿಂದ ಲೋಕವನ್ನು ಪ್ರವೇಶಿಸಿರಿ. ಕುಟುಂಬಗಳಲ್ಲಿ ಮಕ್ಕಳನ್ನು ಸ್ವಾಸ್ಥ್ಯವಾಗಿ ಕೊಟ್ಟಂಥ ದೇವರು ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ಕಾದು ನಡೆಸುವಂತಾಗಲಿ. ಮಕ್ಕಳ ಮಿತ್ರನಾದಂಥ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಆಶೀರ್ವಾದ, ಪರಿಶುದ್ಧ ಆತ್ಮನ ಕೃಪೆ, ಸಹವಾಸ ನಡೆಸುವಿಕೆ ನಿಮ್ಮ ಸಂಗಡವಿದ್ದು ಮಕ್ಕಳಿಗೆ ಬೇಕಾದಂಥ ಉಜ್ವಲವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ದಿನಗಳನ್ನು ನಮ್ಮೆಲ್ಲರ ಜೀವಿತದಲ್ಲಿ ತ್ರಯೇಕ ದೇವರು ತಾನೇ ಅನುಗ್ರಹಿಸಲಿ. ಆಮೆನ್.
ದೇವರು ನಿಮ್ಮನ್ನು ವಿಶೇಷವಾಗಿ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಹೆಚ್ಚಿನ ರೀತಿಯಲ್ಲಿ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮೊಂದಿಗಿರಲಿ. ಆಮೆನ್.